ಎಲ್ಲ ತಾಯಿಯೂ ಕೂಡ ನನ್ನ ಮಕ್ಕಳು ಹಿಂಗ ಆಗಬೇಕು ಅಂತನ ಬಯಸ್ತಾರ. ಹೌದಲ್ರಿವ? ಯಾವ ತಾಯಿ ಆದರೂ ಕೂಡ ನನ್ನ ಮಗ ಕಳ್ಳ ಆಗಬೇಕು, ಸುಳ್ಳಾಗಬೇಕು, ಕೊಲೆಗಡಕ ಆಗಬೇಕು, ದುಷ್ಟ ಆಗಬೇಕು, ಜೈಲಿಗೆ ಹೋಗಬೇಕು, ಯಾರಾದರೂ ಬಯಸ್ತಾರೇನ್ರಿವ? ಬಯಸೋದಿಲ್ಲ. ಯಾಕ? ತಾಯಿ ಅಂದ್ರ ಹಂಗ. ಈ ಪ್ರಪಂಚದೊಳಗ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಹೊರತು ಕೆಟ್ಟ ತಾಯಿ ಎಂದೂ ಕೂಡ ಹುಟ್ಟಲ್ಲ. ತಾಯಿ ಎಂದಾದರೂ ಕೂಡ ಕೆಟ್ಟವಳಾಗ್ತಾಳೇನ್ರಿ? ಮಕ್ಕಳು ಕೆಟ್ಟವರಾಗ್ತಾರ ಹಾದಿ ಬಿಟ್ಟು. ಆದ್ರೆ ತಾಯಿ ಹಂಗಲ್ಲ, ತನ್ನ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಾಳ. ಅದಕ್ಕೆ ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು. ತಂಗಿ, ವಿಶೇಷವಾಗಿ ನನ್ನ ಶರಣರು, ವಿಶೇಷವಾಗಿ ನನ್ನ ಯುವಕರು, ಅವರಿಗೊಂದು ಮಾತು ಹೇಳ್ತೀನಿ ಕೇಳ್ರಪ್ಪ. ಇವತ್ತಿನ ಈ ಬಸವ ಪುರಾಣದೊಳಗೆ ನಮ್ಮ ಜನ ಜೀವನ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಮನಸ್ಸಿಗೆ ಒಂದು ಸಂಸ್ಕಾರ ಕೊಟ್ಟು ಇಲ್ಲಿ ತನಕ ಕರ್ಕೊಂಡು ಬಂದಿರಲ್ಲ. ನೀವು ಮನಸ್ಸಿನ ಗುಲಾಮರಲ್ಲ, ನೀವು ಮನಸ್ಸಿನ ಮಾಲಕರು. ಯಾರು ಮನಸ್ಸಿನ ಗುಲಾಮರಾಗ್ತಾರ ಅವರು ಈ ಪ್ರಪಂಚದಲ್ಲಿ ಸೋಲ್ತಾರ. ಯಾರು ಈ ಮನಸ್ಸಿಗೆ ಯಜಮಾನರಾಗ್ತಾರ ಅವರು ಈ ಪ್ರಪಂಚವನ್ನ ಗೆಲ್ತಾರ. ತಂಗಿ, ಅಭ್ಯಾಸೇನತು ಕೌಂತೇಯ, ಯಾವಾಗಲೂ ಕೂಡ ಈ ಮನಸ್ಸು ಒಂದಿಷ್ಟು ಪಾಠ, ಪ್ರವಚನ, ಪೂಜಾ ಪುನಸ್ಕಾರ, ಧ್ಯಾನ, ಜಪ, ತಪ ಇದ್ರ ಕಡೆ ಇತ್ತು ಅಂತಂದ್ರೆ ನಿನ್ನ ಜೀವನದೊಳ್ಳೆ ಸಂಸಾರಿಕ ಜೀವನದೊಳಗೆ ಒಂದಿಷ್ಟು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಮಾತನ್ನ ಈ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದೊಳಗೆ ಏನು ಬರ್ತದ ನೋಡ್ರಿ. ಎಷ್ಟು ದೊಡ್ಡ ಪುಣ್ಯ ನಿಮ್ಮದು. ಇವತ್ತೆಷ್ಟನೇ ದಿವಸದ ಪ್ರವಚನ ಹೇಳ್ರಿವಾ? 5ನೇ ದಿವಸದ್ದು. ಪ್ರತಿ ದಿವಸನೂ ಕೂಡ 4 ಜನ ಇಂಥ ಮಹಾಸ್ವಾಮಿ ಒಂದೇ ಕೋಣೆಯಲ್ಲಿ ಇದ್ದುಕೊಂಡು ಒಂದೇ ಶಾಲೆಯಲ್ಲಿ ಜಪ, ತಪ, ಪೂಜಾ ಅನುಷ್ಠಾನವನ್ನು ಕಲಿತಿರ್ತಕ್ಕಂಥ ನಮ್ಮ ಉದಗೀರದ ಮತ್ತು ಕಲ್ಯಾಣ ನಾಡದಿಂದ ಬಂದಿರತಕ್ಕಂಥ ನಮ್ಮ ಹುಡುಗಿ ಪೂಜ್ಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತವನ್ನು ಮಾಡೋಣ. ನೋಡ್ರಿ ಎಷ್ಟು ಸಂಬಂಧ. ಮಣೂರ ಅಂತ ಬರ್ತದೆ, ಮಾಶಾಳ ಮಣೂರ. ಆ ಉದುಗೀರದ ಪೀಠ ಅಂತಂದ್ರೆ ಬಹಳ ದೊಡ್ಡ ಪೀಠ, ಬಹಳ ದೊಡ್ಡ ಪರಂಪರೆಯ ಪೀಠ. ಆ ಉದಗೀರ ಶ್ರೀಮಠಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ತವರೂರು ಯಾವುದಾದ್ರೂ ಕೂಡ ಇತ್ತು ಅಂತಂದ್ರೆ ಇಲ್ಲೇ ಪಕ್ಕದಲ್ಲಿ ಇರತಕ್ಕಂಥ ಮಣೂರಲ್ಲಿ ಹುಟ್ಟಿ ಮಹಾರಾಷ್ಟ್ರದ ಉದಗೀರದ ಒಂದು ಸಂಸ್ಥಾನ ಮಟ್ಟಕ್ಕೆ ಆಗಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ದಯಮಾಡಿಸಿದ್ದಾರೆ. ಅಲ್ಲೇ ಕುತ್ಕೊಂಡಿಂದ ಎಲ್ಲ ಪೂಜ್ಯರಿಗೆ ಎಲ್ಲರೂ ಕೈ ಜೋಡಿಸಿ ಶಿರವಾಗಿ ನಮಸ್ಕಾರವನ್ನು ಮಾಡ್ರಿ. ಇಷ್ಟಲಿಂಗ ಪದಾಬ್ಜ ಭಜನೋತ್ಕೃಷ್ಟ ಭವ್ಯಾನುಭವ ಸೌಖ್ಯ ವಿಷ್ಟ ಫಲವಿಂತಿಹುದು ದೆಂದೆನ ಸುರಲ್ಕೆ ನೆನೆಯಲ್ಕೆ. ಸಿಂಹಾವಲೋಕನ. ತಂಗಿ, ಎಲ್ಲರ ಲಕ್ಷ ಈ ಕಡೆನೇ ಐತೇನೆ ಇಲ್ರಿವ? ನೀವು ಮನಸ್ಸು ಕೊಟ್ಟು ಕೇಳಾಕತ್ರಿ ಅಂತಂದ್ರೆ ನಮಗೆ ಹೇಳಕ್ಕೆ ಅನುಕೂಲ ಆಗ್ತದೆ. ನೀವು ಅತ್ತಾಗಿತ್ತಾಗ ನೋಡಾಕತ್ರಿ, ಮಾತಾಡಕತ್ರಿ ಅಂತಂದ್ರೆ ನಮ್ಮ ಮನಸ್ಸು ವಿಚಲಿತ ಆಗ್ತದೆ, ಏಕಾಗ್ರತೆ ಬರೋದಿಲ್ಲ. ಅದಕ್ಕೆ ಈ ಬಸವ ಪುರಾಣ ಭಕ್ತಿಯಿಂದ ಹೇಳಬೇಕು, ಭಕ್ತಿಯಿಂದ ಕೇಳಬೇಕು, ಏಕಾಗ್ರತೆ ಇರಬೇಕು. ಅಲ್ಲಿ ಮಕ್ಕಳು ಯಾರೂ ಕೂಡ ಗಲಾಟೆ ಮಾಡಬಾರ್ದು. ತಂಗಿ, ಯಾಕೆ ಮಾತಾಡಕತ್ತೀರಮ್ಮ? ಸಿಂಹಾವಲೋಕನ. ನಿನ್ನೆ ದಿವಸ ಪುರಾಣದೊಳಗೆ ಏನು ಬಂದಿತ್ತು ತಂಗಿ? ಯಾವ ವಿಚಾರ ಬಂದಿತ್ರಿ?
ಯಾರು ಹೇಳ್ತೀರಿ? ಶರಣರು, ಬಸವಣ್ಣವರು ನಿನ್ನ ಹುಟ್ಟಿದ್ರು, ಜನ್ಮ ತಾಳಿದ್ರು. ಏನಂತ ಹೆಸರಿಟ್ರಿ ತಂಗಿ? ಅನ್ರಿ, ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು ಅಂದಾರ ಶರಣರು. ವಾಮ್ಮ ಮನಸ್ಸು ತುಂಬಿ ಬಸವಣ್ಣ ಅಂದ್ರೆ ಸಾಕು, 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಎಲ್ಲ ಸುಟ್ಟು ಬೂದಿ ಆಗ್ತದ ತಂಗಿ. ಬಸವ, ಬಸವೇಶ, ಬಸವರಸ, ಬಸವ ತಂದೆ, ಬಸವಪ್ರಭೋ. ಏನೈತ್ರಿವ? ಅನ್ರಿ ಅನ್ರಿ, ಆನಂದದಿಂದ ಅನ್ರಿ. ಏನು ಸಂಭ್ರಮ, ಏನು ನಿನ್ನೆ ಅನೇಕ ಜನ ಮುತ್ತೈದೆಯರು ನೀವು ಕೂಡಿ ಆ ಮಗುವಿಗೆ ತೊಟ್ಟಿಲಲ್ಲಿ ಹಾಕಿ ಬಸವಣ್ಣ ಅಂತ ನಾಮಕರಣ ಮಾಡಿದ್ರಿ, ಜೋಗುಳ ಹಾಡಿದ್ರಿ, ಗಂಡನ ಹೆಸರು ಹೇಳಿದ್ರಿ. ಯಾವ ಗುಗ್ಗರಿ ಒಯ್ದ್ರಿ ಹೋಗುವಾಗ? ಹೇಳಗುಗ್ಗರಿ. ಯಾವ ಗುಗ್ಗರಿ ಅದು? ಹೇಳಗುಗ್ಗರಿ. ಇಂಥ ಮಗುವಿಗೆ ಇಂಥ ಹೆಸರು ಇಟ್ವಿ ಅಂತ 4 ಮಂದಿ ಹೇಳ್ರಿ, 4 ಮಂದಿಗೆ ಹೇಳ್ರಿ ಹೇಳ್ರಿ ಅಂತ ಹೇಳಗುಗ್ಗರಿ. ಇವತ್ತು ಬರ್ತಕ್ಕಂಥ ವಿಷಯ ಬಹಳ ಚಲೋ ತಂಗಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಲಾಲಿಜೋ ಕಂದ ಲಾಲಿಜೋ, बालचंद्र जो जो, लालिजो कंदा लालिजो, बालचंद्र जो जो, लीलानंद जो जो, बसवराज जो जो, लालिजो कंद लालिजो, बालचंद्र जो जो. ತೊಟ್ಟಲ್ದೊಳಗೆ ಕೂಸನ್ನು ಮಲಗಿಸಿ ಹಿಂಗ ಜೋಗುಳ ಹಾಡಾಕತ್ರ ತೊಟ್ಟಲ್ದಾಗಿದ್ದ ಕೂಸು ಯಾಕೆ ಅವ್ರ ಅಪ್ಪ ಸಹಿತ ಮಕ್ಕೋಬೇಕು. ಯಾರು ಮಕ್ಕೋಬೇಕು? ಅವ್ರ ಅಪ್ಪ ಸಹಿತ ಮಕ್ಕೋಬೇಕು. ಯಾಕೆ? ಜೋಗುಳದೊಳಗೆ ಅಷ್ಟೊಂದು ಶಕ್ತಿ ಅದ ತಂಗಿ. ಜೋಗುಳ ಅಂತಂದ್ರೆ ಸುಮ್ಮನೆ ಅದೊಂದು ಸಂಗೀತ ಅಲ್ಲ, ಆ ಸಂಗೀತದ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ, ಆ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಮೌಲ್ಯ ಅದು ಬಹಳ ದೊಡ್ಡದು. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ನನ್ನ ಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ. ತಾಯಿ ಮಗುವಿನನ್ನ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳವನ್ನ ಹಾಡ್ತಾಳ ಹಾಡ್ತಾಳ ಹಾಡ್ತಾಳ. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮುಖವ ತೊಳೆದೇನ. ಮಗು ಅಂತಂದ್ರೆ ಆ ತಾಯಿಗೆ ಎಷ್ಟು ಪ್ರೀತಿ ಅಲ್ರಿ ಬಾ. ಮಾಡ್ಕೊಂಡು ಗಂಡನ್ನಾದರೂ ಬಿಡ್ತೀರಿ, ಹಡದ ಮಕ್ಕಳನ್ನ ಬಿಡ್ತೀರೇನ್ರಿ ಬಾ ನೀವು? ಬಿಡಲ್ಲ. ಯಾಕೆ? ರಕ್ತ ಹಂಚಿಕೊಂಡು ಹಡ್ದಿರ್ತೀರಿ ಬಾ. ಒಂದಲ್ಲ ಎರಡಲ್ಲ 108 ದೇವರಿಗೆ ಹರಕೆ ಹೊತ್ತು ಉಪವಾಸ ವನವಾಸ ಮಾಡಿ ತನ್ನ ಕರುಳಿನ ಕುಡಿಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ತಾಯಿ ಈ ನನ್ನ ಕೂಸ ನನ್ನ ಸರ್ವಸ್ವ ಅಂತೀರಿ. ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಬಾಳಬೇಕು, ನನ್ನ ಮಕ್ಕಳು ಬದುಕಬೇಕು ಅನ್ನೋ ಹಿರಿದಾಗಿರ್ತಕ್ಕಂಥ ಆಶೆ ಇರೋದು ಆ ತಾಯಿಗೆ. ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ. ನೋಡ್ರಿ ತಾಯಿಯ ಹಾರೈಕೆ ಹೆಂಗಿರ್ತದ, ತಾಯಿಯ ಹಂಬಲ ಹೆಂಗ ಇರ್ತದ, ತಾಯಿಯ ಅಪೇಕ್ಷೆ ಏನಿರ್ತದ. ಹೇ ಮಗನೇ, ಈ ಸಮಾಜದೊಳಗೆ ನೀ ಬಾಳಿ ಬದುಕ್ತಿ, ಹೆಂಗಾಗಬೇಕು ಅಂತಂದ್ರ ಆಚಾರಕ್ಕೆ ಅರಸನಾಗು. ವಿಚಾರಕ್ಕೆ ಅನ್ಲಿಲ್ಲ ಅವರು, ವಿಚಾರಕ್ಕೆ ಅರಸ ಆಗನ್ಲಿಲ್ಲ, ಆಚಾರಕ್ಕೆ ಅರಸಾಗು. ಆಚಾರ ಅಂತಂದ್ರೇನು? ಒಳ್ಳೆಯ ನಡತೆ. ಇವತ್ತ ಒಳ್ಳೆಯ ನುಡಿಗಳು ಹೇಳೋರು ಬಹಳ ಮಂದಿ ಸಿಗ್ತಾರ, ಆದ್ರೆ ಹೇಳಿದ ಪ್ರಕಾರ ನಡೆಯೋರು ಯಾರು ಸಿಗ್ತಾರ?
ಅದಕ್ಕಂತಳ ಆ ತಾಯಿ, ಮಗನೇ ಆಚಾರಕ್ಕೆ ಅರಸನಾಗು, ಒಳ್ಳೆಯ ಮಾರ್ಗದೊಳಗೆ ನಡೆಯುವುದ್ರೊಳಗೆ ನೀ ರಾಜ ಆಗು, ಮಹಾರಾಜನಾಗು. ಯಾಕ? ಆಚಾರ ಪರಮೋ ಧರ್ಮ, ಆಚಾರ ಪರಮಂ ತಪಃ, ಆಚಾರ ಪರಮಂ ಜ್ಞಾನಂ, ಆಚಾರಾತ್ ಕಿಂ ನ ಸಾಧ್ಯತೆ. ಈ ಜಗತ್ತಿನೊಳಗೆ ಒಳ್ಳೆಯತನ ಅನ್ನೋದು ಉಳಿಬೇಕಾಗಿತ್ತು ಅಂತಂದ್ರೆ ಮೊದಲು ಆಚಾರ, ಆನಂತರ ವಿಚಾರ. ಅದಕ್ಕಂತಳ ಗರತಿ ಆಚಾರಕ್ಕರಸಾಗು. ಮತ್ತು ಮುಂದ ನೀತಿಗೆ ಪ್ರಭುವಾಗು. ಕೆಟ್ಟ ಹಾದಿಯಾಗ ನಡೆಯಕ್ಕೆ ಹೋಗಬೇಡ, ಸನ್ಮಾರ್ಗದೊಳಗ ನಡಿ. ಅನೀತಿಯಿಂದ ಬಾಳಬೇಡ, ನೀತಿಯಿಂದನ ಈ ಪ್ರಪಂಚದೊಳಗೆ ನೀ ಬದುಕು ಅನ್ನೋದಕ್ಕ ನೀತಿಗೆ ಪ್ರಭುವಾಗು. ಮತ್ತು ಮುಂದೆ ಹೇಳ್ತಾಳ, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ. ನೀ ಮಾತಾಡ್ದಿ ಅಂತಂದ್ರೆ ಸಾಕು, ಎಲ್ಲರೂ ಯಾಕೂಸ್ ಎಷ್ಟು ಚಂದ ಮಾತಾಡ್ತದಲ್ಲ, ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತದಲ್ಲ, ಸುಳ್ಳು ಏನು ಮಾತಾಡುವುದ ಇಲ್ಲ, ಖರೇನೇ ಮಾತಾಡ್ತಾನಲ್ಲ. ಏನಂದಾರ ಬಸವಣ್ಣವರು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು. ಅಷ್ಟೇ ಅಲ್ಲ, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಅನ್ನಬೇಕು, ಸಾಕ್ಷಾತ್ ಪರಮಾತ್ಮನೇ ಹೌದು ಹೌದು ಅನ್ನಬೇಕು. ಹಂಗೆ ನುಡಿಬೇಕು, ಹಂಗೆ ನುಡಿಬೇಕು. ಹೆಂಗೆ ನುಡಿತಿ ಹಂಗೆ ನಡೆಯಲೂ ಬೇಕು. ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿ ನೀನಾಗು ಜಗಕ್ಕೆಲ್ಲ. ಬಸವಣ್ಣನ ತಾಯಿಯಾಗಿರ್ತಕ್ಕಂಥ ಮಾದಲಾಂಬಿಕೆ ಬಸವಣ್ಣನನ್ನ ತೊಟ್ಟಿಲಲ್ಲಿ ಹಾಕ್ತಾ ತೂಗ್ತಾ ತೂಗ್ತಾ ತೂಗ್ತಾ, ಹೇ ಬಸವ, ಈ ಲೋಕದ ಉದ್ಧಾರ ಆಗ್ಬೇಕಪ್ಪ ನಿನ್ನಿಂದ. ನೀ ಒಳ್ಳೆ ಆಚಾರವಂತ ಆಗ್ಬೇಕು, ವಿಚಾರವಂತ ಆಗ್ಬೇಕು, ನಡೆ ನುಡಿ ಎರಡೂ ಪರಿಶುದ್ಧವಾಗಿರಬೇಕು. ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿ ನೀನಾಗು ಜಗಕ್ಕೆಲ್ಲ. ತಂಗಿ, ಯಾತಕ್ಕೆ ಜ್ಯೋತಿ ಅಂತ ಕರೀತಾರವ? ಯಾವುದು ಬೆಳಕು ಕೊಡ್ತದ ಅದಕ್ಕೇನಂತ ಕರೀತಾರ? ಜ್ಯೋತಿ ಅಂತ ಕರೀತಾರ. ಈ ಪ್ರಪಂಚದೊಳಗೆ ಯಾರಾದರೂ ಕತ್ತಲೆಯನ್ನ ಪೂಜೆ ಮಾಡಿದವರದಾರೇನು? ಎಲ್ಲರೂ ಪೂಜೆ ಮಾಡೋದು ಬೆಳಕಿಗೆ ಪೂಜೆ ಮಾಡ್ತಾರ, ಸೂರ್ಯನಿಗೆ ಪೂಜೆ ಮಾಡ್ತಾರ, ಬೆಳಕು ಕೊಡ್ತಿ ಅಂತ. ಚಂದ್ರನಿಗೆ ಪೂಜೆ ಮಾಡ್ತಾರ, ಬೆಳಕು ಕೊಡ್ತಿ ಅಂತ. ದೀಪಕ್ಕೂ ಕೂಡ ಪೂಜೆ ಮಾಡ್ತಾರ, ಬೆಳಕು ಕೊಡ್ತಿ ಅಂತ. ಅದಕ್ಕೆ ಇಲ್ಲಿ ತಾಯಿಯ ಹರಕೆ ಎಂಥದ್ದು ಅಂತಂದ್ರೆ, ಮಗನೇ ನೀ ಹೆಂಗಾಗಬೇಕು ಅಂತಂದ್ರೆ 4 ಜನರ ಬಾಳಲ್ಲಿ ಬೆಳಕು ಕೊಡ್ತಕ್ಕಂಥವನಾಗಬೇಕೇ ಹೊರತು ಕತ್ತಲೆಯನ್ನು ಕೊಡ್ತಕ್ಕಂಥ ಮಗ ನೀ ಆಗಬಾರ್ದು. ಅದಕ್ಕೆ ಜ್ಯೋತಿ ನೀನಾಗು ಜಗಕ್ಕೆಲ್ಲ. ಎಲ್ಲ ತಾಯಿಯೂ ಕೂಡ ನನ್ನ ಮಕ್ಕಳು ಹಿಂಗ ಆಗಬೇಕು ಅಂತನ ಬಯಸ್ತಾರ, ಹೌದಲ್ರಿವ? ಯಾವ ತಾಯಿ ಆದರೂ ಕೂಡ ನನ್ನ ಮಗ ಕಳ್ಳಾಗಬೇಕು, ಸುಳ್ಳಾಗಬೇಕು, ಕೊಲೆಗಡಕ ಆಗಬೇಕು, ದುಷ್ಟ ಆಗಬೇಕು, ಜೈಲಿಗೆ ಹೋಗಬೇಕು, ಯಾರಾದರೂ ಬಯಸ್ತಾರೇನ್ರಿವ? ಬಯಸೋದಿಲ್ಲ. ಯಾಕ? ತಾಯಿ ಅಂದ್ರ ಹಂಗ. ಈ ಪ್ರಪಂಚದೊಳಗ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಹೊರತು ಕೆಟ್ಟ ತಾಯಿ ಎಂದು ಕೂಡ ಹುಟ್ಟಲ್ಲ. ತಾಯಿ ಎಂದಾದರೂ ಕೂಡ ಕೆಟ್ಟವಳಾಗ್ತಾಳೇನ್ರಿ? ಮಕ್ಕಳು ಕೆಟ್ಟವರಾಗ್ತಾರ ಹಾದಿ ಬಿಟ್ಟು. ಆದ್ರೆ ತಾಯಿ ಹಂಗಲ್ಲ, ತನ್ನ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಾಳ. ಅದಕ್ಕೆ ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು. ತಂಗಿ, ವಿಶೇಷವಾಗಿ ನನ್ನ ಶರಣರು, ವಿಶೇಷವಾಗಿ ನನ್ನ ಯುವಕರು, ಅವರಿಗೊಂದು ಮಾತು ಹೇಳ್ತೀನಿ ಕೇಳ್ರಪ್ಪ. ಇವತ್ತಿನ ಈ ಬಸವ ಪುರಾಣದೊಳಗೆ ನಮ್ಮ ಜನ ಪಾಪ ಎಲ್ಲ ಕಳ್ಕೋಬೇಕು, ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಕಾಶಿಗೆ ಹೋಗ್ತಾರ, ರಾಮೇಶ್ವರಕ್ಕೆ ಹೋಗ್ತಾರ, ಶ್ರೀಶೈಲಕ್ಕೆ ಹೋಗ್ತಾರ, ಗೋಕರ್ಣಕ್ಕೆ ಹೋಗ್ತಾರ. ಅಷ್ಟ ಯಾಕ, ಮೊನ್ನೆ ಹೋದ್ರೆಲ್ಲ ಮಹಾಕುಂಭ ಮೇಳ ಇತ್ತು. ಯಾವುದದು? ಪ್ರಯಾಗರಾಜ್. ಎಷ್ಟು ಮಂದಿ ಹೋಗಿರಿ? ಬಹಳ ಮಂದಿ ಹೋಗಿರಿ. ಉದ್ದೇಶ ಏನು? ಪಾಪ ಎಲ್ಲ ಕಳ್ಕೋಬೇಕು, ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ತೀರ್ಥಕ್ಷೇತ್ರಕ್ಕೆ ಹೋಗ್ತೀರಿ, ಅಲ್ಲಿ ಮುಳುಗಿ ಬರ್ತೀರಿ. ಆದ್ರೆ ಒಂದು ಮಾತು ಮಾತ್ರ ಬಹಳ ಸತ್ಯ ತಮ್ಮ, ಬಹಳ
ತೂಕದ್ದು ತಮ್ಮ ಲಕ್ಷ್ಯ ಕೊಟ್ಟು ಕೇಳ್ರಿ, ನಿಮ್ಮನ್ನ ಹಡದಿರ್ತಕ್ಕಂಥ ಆ ತಾಯಿಯ ಮಡಿಲು ಎಂಬತಕ್ಕಂಥದ್ದು ಏನದ ಅಲ್ಲ, ಆ ತಾಯಿಯ ಮಡಿಲಿಗಿಂತ ಪುಣ್ಯಕ್ಷೇತ್ರ ಈ ಪ್ರಪಂಚದೊಳಗೆ ಯಾವುದೂ ಇಲ್ಲ. ನೀ ಕಾಶಿಗೆ ಹೋಗು, ರಾಮೇಶ್ವರಕ್ಕೆ ಹೋಗು, ಎಲ್ಲೇ ಹೋಗು, ನಿನ್ನ ಹಡೆದ ತಾಯಿಯ ಮಡಿಲಿಗಿಂತ ಪುಣ್ಯಕ್ಷೇತ್ರ ಅವು ಯಾವೂ ಅಲ್ಲ. ಯಾಕೆ ಆ ಕ್ಷೇತ್ರ ಅತ್ಯಂತ ಶ್ರೇಷ್ಠ ಅಂತಂದ್ರೆ, ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ, ಸ್ಥಿತಿಕರ್ತನಾಗಿರ್ತಕ್ಕಂಥ ವಿಷ್ಣು, ಲಯಕರ್ತನಾಗಿರ್ತಕ್ಕಂಥ ಆ ರುದ್ರ ಶಿವನು ಕೂಡ ತಮ್ಮ ಆ ತಾಯಿಯ ಮಡಿಲಲ್ಲೋಗೆ ಆಡ್ಯಾನಪ್ಪ ಅವನು. ಹೀಗಾಗಿ ಆ ತಾಯಿಯ ಮಡಿಲು ಎಂಬತಕ್ಕಂಥದ್ದು ಈ ಪ್ರಪಂಚದೊಳಗೆ ಬಹಳ ದೊಡ್ಡ ವಸ್ತು, ಬಹಳ ದೊಡ್ಡ ವಸ್ತು. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಗೊತ್ತದ ಏನು? ಕುರಾನ್. ಆ ಕುರಾನದೊಳಗೆ ಒಂದು ಮಾತು ಬರ್ತದ, ಸ್ವರ್ಗ ಎಲ್ಯದ, ಸ್ವರ್ಗ ಎಲ್ಯದ ಅನ್ನೋ ಪ್ರಶ್ನೆಗೆ ಆ ಕುರಾನದೊಳಗೆ ಹೇಳ್ತಾರ, ಸ್ವರ್ಗವು ನಿನ್ನ ತಾಯಿಯ ಪಾದದ ಕೆಳಗಡೆ ಸ್ವರ್ಗ ಅದ, ತಾಯಿಯ ಪಾದದ ಕೆಳಗಡೆ ಸ್ವರ್ಗ. ಇದರ ಅರ್ಥ ಏನು? ತಾಯಿ ಸೇವೆ ಮಾಡ್ರಿಪ್ಪ, ತಂದೆ ತಾಯಿ ಹೇಳ್ದಂಗ ಕೇಳ್ರಿಪ್ಪ. ತಂದೆ ತಾಯಿಗಿಂತಲೂ ಪ್ರಪಂಚದೊಳಗ ಯಾವ ವಸ್ತುವು ಕೂಡ ದೊಡ್ಡದ ಅಲ್ಲ ಅಂತ ತಿಳ್ಕೊಂಡು ಹೇಳುವುದಕ್ಕೆ ಹೇಳ್ತಾರೆ ಅಲ್ಲಿ ಅವರು, ಸ್ವರ್ಗವು ನಿನ್ನ ತಾಯಿಯ ಪಾದದ ಕೆಳಗಡೆ ಅದೇ. ಇನ್ನೊಂದು ಮಾತು ಗೊತ್ತನು ತಂಗಿ ನಿಮ್ಗೆಲ್ಲರಿಗೂ? ಏನ್ರಿಪ್ಪ ಶರಣ್ರ, ಈಗ ಎಲ್ಲ ಇವು ಗುಡಿ ಗುಂಡಾರಗಳನ್ನು ನಾವು ನೋಡ್ತೀವಿ. 10,000 ವರ್ಷಗಳ ಹಿಂದೆ ನಿಜವಾಗಿರ್ತಕ್ಕಂಥ ಗುಡಿ ಗುಂಡಾರಗಳು ಕೂಡ ಇದ್ದು, ಅವು ಯಾವುವು? ನಿಜವಾಗಿರ್ತಕ್ಕಂಥ ದೇವರುಗಳು ಇದ್ರು. ಆ ದೇವರುಗಳು ಯಾರು ಗೊತ್ತದ ಏನು? ವೇದದೊಳಗೆ ಹೇಳ್ತಾರ, 2 ಬುದ್ಧಿಯ ಮಾತುಗಳನ್ನು ಹೇಳಿ ನಿಜವಾಗಿರ್ತಕ್ಕಂಥ ದೇವರು ಯಾರು ಅನ್ನೋದನ್ನು ವೇದದೊಳಗೆ ಹೇಳ್ತಾರ. ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾನ್ಮ ಪ್ರಮದಃ, ಶ್ರದ್ಧಯಾದೇಯಂ. ಈ 4 ಬುದ್ಧಿ ಮಾತು ಹೇಳ್ತಾರೆ ಅವರು. ಮೊದಲಿಗೆ ಸತ್ಯಂ ವದ, ಎಂಥದೇ ಪ್ರಾಣ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದರೂ ಕೂಡ ಸತ್ಯವನ್ನೇ ಮಾತನಾಡು, ಸತ್ಯಂ ವದ. ಎರಡನೇದ್ಯಾವುದು? ಧರ್ಮಂ ಚರ, ಎಂಥದೇ ಕಷ್ಟದ ಪ್ರಸಂಗ ಬಂದರೂ ಕೂಡ ಧರ್ಮದ ಹಾದಿಯೊಳಗ ನಡಿ, ಅಧರ್ಮದ ಹಾದಿ ಎಂದೂ ನೀ ತುಳ್ಯಾಕ ಹೋಗಬೇಡ, ಅದಕ್ಕೆ ಧರ್ಮಂ ಚರ. 3ನೇ ಮಾತು ಹೇಳ್ತಾರ, ಸ್ವಾಧ್ಯಾನ್ಮ ಪ್ರಮದಃ, ಆತ್ಮಜ್ಞಾನವನ್ನ ಮಾಡ್ಕೋ, ಸ್ವಾಧ್ಯಾಯವನ್ನ ಮಾಡು. ನಾನು ಯಾರು, ಈ ಭೂಮಿಗೆ ನಾ ಯಾಕೆ ಬಂದೆ, ಮತ್ತ ನಾ ಎಲ್ಲಿಗೆ ಹೋಗ ಅಂತ ತಿಳ್ಕೊಂಡು ನಿನ್ನ ಸ್ವಾಧ್ಯಾಯವನ್ನ ಮಾಡು, ಸ್ವಾಧ್ಯಾನ್ಮ ಪ್ರಮದಃ. 4ನೇ ಇನ್ನೊಂದು ಮಾತು ಹೇಳ್ತಾರ, ಶ್ರದ್ಧಯಾದೇಯಂ. ಎಲ್ಲಿ ಪಾಠ ಪ್ರವಚನ ಪುಣ್ಯ ಕಾರ್ಯಗಳು ನಡೆದವ, ಎಲ್ಲಿ ಸತ್ಕಾರ್ಯಗಳು ನಡೆದವ, ಅಂಥಲ್ಲಿ ನಿನ್ನ ಕೈಲಿ ಆದಷ್ಟು ಶ್ರದ್ಧಯಾದೇಯಂ, ಶ್ರದ್ಧೆಯಿಂದ ಕೊಡು. ದಾನವನ್ನ ಮಾಡು, ದಾಸೋಹವನ್ನ ಮಾಡು. ಬೈಕೊಂತ ಮಾಡಬೇಡ, ಮರುಗುಕೊಂತ ಮಾಡಬೇಡ, ಗೊಣಗೊಣ ಅನ್ಕೊಂತ ಮಾಡಕ್ ಹೋಗಬೇಡ. ಶ್ರದ್ಧೆಯಿಂದ ನೀನು ದೇಯಂ ಕೊಡು. ಈ 4 ಮಾತನ್ನ ಹೇಳಿ 4 ದೇವರುಗಳ ಪರಿಚಯ ಮಾಡ್ತಾರವರು. ಯಾವ ದೇವರು? 1ನೇ ದೇವರು ಹೇಳ್ತಾರೆ ನೋಡ್ರಿ, ಮಾತೃದೇವೋ ಭವ, ತಾಯಿನೇ ದೇವರು. 2ನೇ ದೇವರು ಹೇಳ್ತಾರ, ಪಿತೃದೇವೋ ಭವ, ತಂದೆಯೇ ದೇವರು. 3ನೇ ದೇವರು ಯಾರು ಅಂತ ಹೇಳ್ತಾರ, ಆಚಾರ್ಯ ದೇವೋ ಭವ, ಗುರುಗಳೇ ದೇವರು. 4ನೇ ಮಾತು ಹೇಳ್ತಾರ, ಅತಿಥಿ ದೇವೋ ಭವ. 4 ಮಂದಿ ಆದ್ರವ ಯಾರು ನಿಜವಾಗಿರ್ತಕ್ಕಂಥ ದೇವರು? ನಮ್ಮನ್ನ ಹಡೆದಿರ್ತಕ್ಕಂಥ ತಾಯಿ ನಮ್ಮ ಪಾಲಿನ ಮೊದಲನೆಯ ದೇವರು, ಮಾತೃದೇವೋ ಭವ. ತನ್ನ ಹೆಗಲ ಮೇಲೆ ಹೊತ್ಕೊಂಡು ನಾನು ನೋಡದೇ ಇರತಕ್ಕಂಥ ಪ್ರಪಂಚ ನನ್ನ ಮಗ ಆದರೂ ಕೂಡ ನೋಡಲಿ ಅಂತ ತಿಳ್ಕೊಂಡು
ಹೆಗಲ ಮೇಲೆ ಹೊತ್ಕೊಂಡು ಈ ಪ್ರಪಂಚವನ್ನು ನಮಗೆ ತೋರ್ಸ್ಯಾನಲ್ಲ, ನಮ್ಮನ್ನು ಹಡೆದಿರ್ತಕ್ಕಂಥ ತಂದೆ ಎರಡನೆಯ ದೇವರು. ಪಿತೃದೇವೋ ಭವ. ಅಜ್ಞಾನದಲ್ಲಿ ಇರ್ತಕ್ಕಂಥ ನಮಗೆ, ಹೇ ತಮ್ಮ, ಧರ್ಮದ ಹಾದಿಯೊಳಗೆ ನಡೆಯೋ, ಸತ್ಯವನ್ನೇ ಮಾತಾಡೋ, ಒಬ್ಬರಿಗೆ ಅಪಕಾರ ಮಾಡಕ್ಕೆ ಹೋಗಬೇಡೋ, ಎಷ್ಟು ಸಾಧ್ಯ ಆಕೈತಿ ಅಷ್ಟು ಉಪಕಾರ ಮಾಡು, ಧರ್ಮದ ಕಾರ್ಯಗಳನ್ನು ಮಾಡು, ನಿನ್ನನ್ನು ನೀನು ತಿಳ್ಕೋ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋ ಅಂತ ನಿನಗೆ ಸಮಾಜದೊಳಗೆ ಬದುಕಾಕ ದಾರಿಯನ್ನು ತೋರಿಸಿರ್ತಕ್ಕಂಥ ಇಂಥ ಗುರುಗಳು ಮೂರನೆಯ ದೇವರು. ಆಚಾರ್ಯ ದೇವೋ ಭವ. ಇನ್ನು ನಾಲ್ಕನೇ ದೇವರು ಯಾರು? ಅತಿಥಿ ದೇವೋ ಭವ. ನಿನ್ನ ಮನೆ ತನಕ ಯಾರಾದರೂ ಬಂದರು ಅಂತಂದ್ರೆ, ಮಿತ್ರನೇ ಇರಲಿ, ಶತ್ರುನೇ ಇರಲಿ, ಬೀಗನೇ ಇರಲಿ, ನೆಂಟನೇ ಇರಲಿ, ಅಥವಾ ಭಿಕ್ಷುಕನೇ ಇರಲಿ, ನಿನ್ನ ಮನೆ ತನಕ ಬಂದನ ಅಂತ ಬಳಕ ಬಂದಿರತಕ್ಕಂಥವನು ದೇವರ ಸ್ವರೂಪ ಅಂತ ತಿಳ್ಕೊಂಡು ಅವನಿಗೆ ಆದರ ಆತಿಥ್ಯವನ್ನು ಮಾಡೋದು ಅದು ನಿನ್ನ ಧರ್ಮ. ಅಂಥ ಅತಿಥಿಯೂ ಕೂಡ ನಾಲ್ಕನೆಯ ದೇವರು. ಇಂಥ ನಾಲ್ಕು ದೇವರನ್ನು ನಾವು ಇವತ್ತು ಮರ್ತು ಬಿಟ್ಟಿವಿ. ಮರ್ತಿವೇನಿಲ್ಲ ತಂಗಿ? ತಾಯಿನ ದೇವರು ಅಂತ ತಿಳ್ಕೊಳ್ಳೋರು ಎಷ್ಟು ಮಂದಿ ಅದಿರಿ? ಕೈ ಎತ್ರಿ. ತಾಯಿನ ದೇವರು. ಯವ್ವ ಹೆಣ್ಮಕ್ಳು ನೀವು ಕೈ ಎತ್ತಕತ್ತೀರಿ, ಗಂಡು ಮಕ್ಕಳು ಒಬ್ರು ಕೈ ಎತ್ತಲಾಗ್ಯಾರು. ತಾಯಿಗಿಂತ ದೊಡ್ಡ ವಸ್ತು ಯಾವುದದ ತಂಗಿ? ತಾಯಿನ ಇದ್ದಿದ್ದಿಲ್ಲ ಅಂತಂದ್ರೆ ಈ ಪ್ರಪಂಚಕ್ಕೆ ನಾವು ಹೆಂಗೆ ಬರ್ತಿದ್ವಿ? ಒಂದು ಮಾತು ಹೇಳ್ತೀನಿ ತಂಗಿ, ಎಷ್ಟು ಮಂತ್ರ ಅದಾವ ಅಂತಂದ್ರೆ ಸಪ್ತ